पुराणालयं करुणालयं नमामि भगवत्पादं शङ्करं शङ्कराचार्य केशवं बादरायणम् सूत्रभाष्यौ कृतौ वन्दे भगवन्तौ पुनः पुनः। श्री सद्गुरु जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದಕ್ಕೆ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಗುರು ಪರಂಪರೆಗೆ ಅನಂತ ನಮನಗಳನ್ನು ಸಮರ್ಪಿಸಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಶ್ರೀಚರಣಕ್ಕೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಈ ದಿನ ಶ್ರೀ ಶಂಕರ ಭಾಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 10ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ ಸೂತ್ರದಲ್ಲಿ ಯಾವ ಸೌಮ್ಯ ಜ್ಞಾನದಲ್ಲಿರುವ ನಂಬಿಕೆಯಿಂದ ಯೋಗ ರೂಢತ್ವವನ್ನು ಪಡೆದು ಸಂಸಾರ ಮಧ್ಯದಲ್ಲಿ ಮುಳಿರುವ ತನ್ನನ್ನು ತನ್ನಿಂದಲೇ ಉದ್ಧರಿಸಿಕೊಳ್ಳಬೇಕು ಅಂತ ಹೇಳಿ ಈ 10ನೆಯ ಶ್ಲೋಕದಲ್ಲಿ ಸನ್ಯಸ್ಯ ಸರ್ವಕರ್ಮಾಣಿ ಭವಬಂಧ ವಿಮುಕ್ತಯೇ ಯತ್ಯಾಯಿತಾಂ ಪಂಡಿತೈರ್ಧೀರೈ ಆತ್ಮ ಅಭ್ಯಾಸೈ ಉಪಸ್ಥಿತೈ ಅಂತ ಶ್ಲೋಕವನ್ನು ಹೇಳಿ, ಯಾವ ಸರ್ವಕರ್ಮಾಣಿ ಅಂದ್ರೆ ಆತ್ಮ ಚಿಂತನದಲ್ಲಿ ನಂಬಿಕೆ ಉಳ್ಳಂತ ವಿಶ್ವಾಸವುಳ್ಳಂತ ಧೀರ ಪುರುಷರು ಅಥವಾ ಧೀಮಂತರು ಆ ವಿವೇಕಿಗಳು ಸರ್ವ ಕರ್ಮಗಳನ್ನು ತ್ಯಜಿಸಿ ಅಂದ್ರು. ಕರ್ಮಗಳು ಎಷ್ಟಾವಮ್ಮ? 844 ಕರ್ಮ ಪರವಾಗಿರ್ತಕ್ಕಂಥ ವೇದದಲ್ಲಿ ಹೇಳಿದಂತ ಕರ್ಮಗಳು. ಆ ಎಲ್ಲಾ ಕರ್ಮಗಳನ್ನ ತ್ಯಜಿಸಿ ಈ ಸಂಸಾರವೆಂಬ ಕಟ್ಟಿನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಬೇಕು. ಯಾವುದರಿಂದ ಬಿಡಿಸಿಕೊಳ್ಳಲು ಅಂದ್ರೆ ಹೆಂಡರು, ಮಕ್ಕಳು ಮತ್ತು ಇನ್ನಿತರ ಸಂಬಂಧದಿಂದ ಬಿಡಿಸಿಕೊಳ್ಳುವ ಪ್ರಯತ್ನ ಇದಲ್ಲ. ಸಂಸಾರ ಎಂಬ ಕಟ್ಟು ಅಂದ್ರೆ ಪ್ರತಿಯೊಂದು ಜನ್ಮದಲ್ಲಿ ಹುಟ್ಟು ಮತ್ತು ಸಾವು ಅನ್ನುವ ಜನನ ಮರಣ ರೂಪೇ ಸಂಸಾರ. ಇದರಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಬೇಕು ಅಂತ. ಕಾರಣ ಬ್ರಹ್ಮ ವಿಷಯವನ್ನೇ ಯಾವಾಗಲೂ ಚಿಂತಿಸುತ್ತಾ ಅದನ್ನೇ ಯಾವಾಗಲೂ ಮಾತನಾಡುತ್ತಾ ಅದಕ್ಕೆ ವಿರುದ್ಧವಾದ ಭಾವನೆಗಳನ್ನು ನಿರಾಕರಿಸುತ್ತಾ ಅದರಲ್ಲೇ ತನ್ಮಯವಾಗಿರುವುದು ಆತ್ಮ ಅಭ್ಯಾಸ ಅಂತ ಹೇಳಿದ್ರು. ಆತ್ಮ ಅಭ್ಯಾಸ ಅಂದ್ರೆ ನಮ್ಮ ಬ್ರಹ್ಮ ವಿಷಯವನ್ನ ನಾವು ತಿಳಿದ ಮೇಲೆ ಅದನ್ನ ನಿತ್ಯವೂ ಸತ್ಯವೂ ಅಸತ್ಯವೂ ಅನ್ನುವಂತ ಭಾವದಿಂದ ಮನನವನ್ನ ಮಾಡುತ್ತಾ ಆ
ಬ್ರಹ್ಮ ವಿಷಯ ಹೇಗಿದೆ ಅಂದ್ರೆ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾದದ್ದೇ ಬ್ರಹ್ಮ ಲಕ್ಷಣ. ಆ ಚಿಂತನೆ ಮಾಡುವಾಗ ಬೇರೆ ಲಕ್ಷಣದ ನಾಮರೂಪ ಭಾವನೆಗಳು ತೋರಿದಾಗ ಅವುಗಳೆಲ್ಲವನ್ನು ಬಿಟ್ಟು ಪಂಚ ಲಕ್ಷಣದಲ್ಲೇ ತನ್ಮಯವಾಗಿರುವುದು ಆತ್ಮ ಅಭ್ಯಾಸ ಅಂತ. ಅದಕ್ಕೆ ತಚ್ಚಿಂತನಂ ತನೋ ಮನೋ ಅನ್ಯ ತತ್ಪ್ರದೋದಂ ವಿತದೇಹ ಪರತ್ವಂ ಚ ಬ್ರಹ್ಮ ಅಭ್ಯಾಸಂ ವಿದುರ್ಭದ ಅಂತ ಲಘುವಾಕ್ಯಾವೃತ್ತಿ 17ನೇ ಶ್ಲೋಕದಲ್ಲಿ ನಮ್ಮ ಬುದ್ಧಿಯನ್ನ ನಮ್ಮ ವಶದಲ್ಲಿ ಇಟ್ಟಿರಬೇಕು. ಕರ್ಮ ಕಾಂಡದಲ್ಲಿ ಹೇಳಿರುವ ಕರ್ಮಗಳನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಅವುಗಳನ್ನ ತ್ಯಜಿಸಬೇಕು ಅಂತ ಹೇಳಿದ್ರು. ಯಾಕ ತ್ಯಜಿಸಬೇಕು ಅಂತ ಹೇಳಿದ್ರೆ ಆ ಚಿತ್ತಸ್ಯ ಶುದ್ಧಯೇ ಕರ್ಮ ನಾತು ವಸ್ತು ಫಲಧಯೇ ವಸ್ತು ಸಿದ್ಧಿರ್ ವಿಚಾರಣೆ ನ ಕಿಂಚಿತ್ ಕರ್ಮ ಕೋಟಿವಿ ಅಂತ ಇದೇ 11ನೇ ಶ್ಲೋಕದಲ್ಲಿ ಹೇಳ್ತಾರ ಅವ್ರು. ಕಾರಣ ಸರಿಯಾಗಿ ಆತ್ಮ ವಿದ್ಯೆಯನ್ನ ಚೆನ್ನಾಗಿ ತಿಳಿದಿದ್ದರೂ ಕೂಡ ಅನುಭವ ಮತ್ತು ಪರಿಶ್ರಮಗಳಿಲ್ಲದವನಿಗೆ ಇಲ್ಲಿ ಒಂದು ಉತ್ತಮವಾದ ಉಪದೇಶವನ್ನ ಕೊಡಲಾಗಿದೆ. ಏನು ಅಂತ ಕೇಳಿದರೆ ಕಾಮನೆಗಳಿಂದ ಪ್ರಚೋದಿತವಾದ ಸರ್ವ ಕರ್ಮಗಳನ್ನು ತ್ಯಾಗ ಮಾಡು ಎಂದು. ಸನ್ಯಸ್ಯ ಸರ್ವ ಕರ್ಮಗಳೆಂದ್ರೆ ಸರ್ವ ಕರ್ಮಗಳನ್ನು ಹೇಗೆ ತ್ಯಾಗ ಮಾಡೋದು ಅಂದ್ರೆ ಬಯಕೆಗಳು ಹಾಗೂ ಕಾಮ್ಯ ಕರ್ಮಗಳು ನಮ್ಮ ವ್ಯಕ್ತಿತ್ವದಲ್ಲಿ ಐಕ್ಯತೆಯನ್ನ ತುಂಬುವುದರ ಬದಲು ವ್ಯಕ್ತಿತ್ವವನ್ನೇ ಛಿದ್ರ ವಿಚ್ಛಿದ್ರಗೊಳಿಸುತ್ತವೆ. ಆ ಕಾರಣ ಕರ್ಮವನ್ನ ಮಾಡು, ಕರ್ಮದ ಅಪೇಕ್ಷೆಯನ್ನ ಮಾಡಕೂಡದು. ಮಾಡಿದ್ದಾದರೆ ನಮ್ಮ ಏಕತ್ವದ ಭಾವ ಅದು ಛಿದ್ರ ಅಂದ್ರೆ ಚೂರು 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 ಚೂರಾಗುತ್ತದೆ. ಆ ಕಾರಣ ಕರ್ಮತ್ಯಾಗ ಅಥವಾ ಕರ್ಮ ಸನ್ಯಾಸ ಎನ್ನುವುದನ್ನು ಸಾಧಾರಣವಾಗಿ ಅಪಾರ್ಥ ಮಾಡಿಕೊಂಡಿರುವುದಲ್ಲದೆ ಹಲವರು ಅದಕ್ಕೆ ಇಲ್ಲ ಸಲ್ಲದ ಪ್ರಾಧಾನ್ಯ ಕೊಟ್ಟಿರುತ್ತಾರೆ. ಕೆಲವು ಜನ ತಮ್ಮ ಮನಸ್ಸಿಗೆ ಬಂದಂಗ ಕರ್ಮದ ಬಗ್ಗೆ ಹೇಳ್ತಾರಮ್ಮ. ಅವ್ರು ಇಲ್ಲಿ ಆಚಾರ್ಯ ಹೇಳುವಂತ ರೀತಿ ಕರ್ಮ ತ್ಯಾಗವೆಂದರೆ ಮಾಡಬೇಕಾದ ಎಲ್ಲಾ ಕೆಲಸಗಳನ್ನ ಬಿಟ್ಟು ಕೈಕಟ್ಟಿ ಕುಳಿತು ಶುದ್ಧ ಸೋಮಾರಿಯಾಗಿರುವುದು ಎಂದರ್ಥವಲ್ಲ. ಕರ್ಮ ತ್ಯಾಗ ಮಾಡಿದ್ರೆ ಎಲ್ಲ ಬಿಡೋದು, ಸೋಮಾರಿಗಳಾಗಿ ಕೈಕಟ್ಟಿ ಕುಳಿತರೆ ಅದು ಕರ್ಮ ತ್ಯಾಗ ಅನಿಸೋದಿಲ್ಲ. ವೇದಾಂತದಲ್ಲಿ ಆ ಕರ್ಮ ಶಬ್ದಕ್ಕೆ ವಿಶೇಷವಾದ ಅರ್ಥ ಉಂಟು. ಅದೇನು ಅಂತ ಹೇಳಿದ್ರೆ ಅತ್ಯಾಸೆ ಮೋಹಗಳಿಂದ ಉಂಟಾಗುವ ಮನಸ್ಸಿನ
ಭಾವು ಉನ್ಮಾದಗಳನ್ನ ಉದ್ರೇಕಗಳನ್ನ ಸೀಮಿತಗೊಳಿಸಿ ಮಾನಸಿಕ ಬೌದ್ಧಿಕ ಶಕ್ತಿಗಳನ್ನ ಅಪವ್ಯಯವಾಗದಂತೆ ಜಾಗರೂಕತೆಯಿಂದ ನೋಡಿಕೊಳ್ಳುವುದನ್ನು ಕರ್ಮ ಸನ್ಯಾಸವೆಂದು ಹೇಳುತ್ತಾರೆ. ಏನಂತ ಹೇಳಿದ್ರಮ್ಮ? ಕರ್ಮದಲ್ಲಿ ಅತಿಯಾದ ಆಸೆ ಅಂದ್ರೆ ಮಮಕಾರ ಮತ್ತು ಅತಿಯಾದ ಮೋಹಗಳು ಇವು ಮನಸ್ಸಿನಲ್ಲಿ ಪ್ರವೇಶವಾದಾಗ ಅನಂತ ರೀತಿಯ ಉದ್ವೇಗಗಳನ್ನ ಅದು ಸ್ಥಿಮಿತಗೊಳಿಸಿ ನಮ್ಮ ಮಾನಸಿಕ ಶಕ್ತಿಯನ್ನ ಮನೋ ದೌರ್ಬಲ್ಯವನ್ನು ಹೆಚ್ಚು ಮಾಡ್ತಾವ. ಅದೇ ರೀತಿಯಾಗಿ ಹೆಚ್ಚಾಗದಂತೆ ಕಾಯ್ದುಕೊಳ್ಳುವುದೇ ಕರ್ಮ ಸನ್ಯಾಸ ಅಂದ್ರು. ಕರ್ಮ ತ್ಯಾಗವೆಂದರೆ ಕರ್ಮದ ಫಲ ಅದರ ಮೇಲಿನ ಮೋಹ ತ್ಯಾಗ ಅಂತ ಅರ್ಥ. ಪ್ರತಿಯೊಂದು ಕರ್ಮಕ್ಕ ಫಲ ಉಂಟಮ್ಮ. ಆಮೇಲೆ ಆ ಫಲದ ಮೇಲೆ ಮೋಹ ಉಂಟಾದಾಗ ನಮ್ಮ ಸತ್ಕಾರ್ಯಗಳು ಶ್ರದ್ಧಾಯುಕ್ತವಾದ ಕರ್ಮಗಳು ತನ್ನ ಫಲಗಳನ್ನು ಕಾಲಾನುಗತವಾಗಿ ಕೊಟ್ಟೇ ಕೊಡುತ್ತವೆ. ಕಾರಣ ವಿಪರೀತವಾದ ವ್ಯಾಮೋಹದಿಂದ ಅಗಾಧವಾದ ನಿರೀಕ್ಷೆಯಿಂದ ನಮಗೆ ಬರುವುದು ದುಃಖದ ಹೊರೆ. ಕಾರಣ ಸಾಧಕನು ಬುದ್ಧಿಶಾಲಿಯಾಗಿ ಬಾಳಬೇಕು, ತನ್ನ ವ್ಯಕ್ತಿತ್ವದ ಐಕ್ಯತೆಯನ್ನು ನಾಶವಾಗಲು ಬಿಡಬಾರದು, ಅದು ಸಮಾಹಿತವಾಗಿರುವಂತೆ ರಕ್ಷಿಸಿಕೊಳ್ಳಬೇಕು ಅಂತ. ಏನೇ ಕರ್ಮ ಮಾಡಿದ್ರು ಕೂಡ ಎರಡು ಫಲ ಅದಕ್ಕೆ, ಒಂದು ಸುಖ ಇನ್ನೊಂದು ದುಃಖ. ಯಾಕೆ ಅಂದ್ರೆ ಅದ್ರ ನೇಮನೇ ಸುಖ ದುಃಖ ಮತ್ತು ಮಿಶ್ರ ಅಂತ ಕರ್ಮಕ್ಕ ಫಲ. ನಮಗೆ ಸುಖವಾದಾಗ ಮನಸ್ಸು ಒಂದ್ ರೀತಿ ಉದ್ರಿಕ್ತವಾಗ್ತದ, ದುಃಖ ಆದಾಗ ಇನ್ನೊಂದು ರೀತಿ ಕಷ್ಟವನ್ನು ಕೊಡ್ತದ. ಈ ರೀತಿ ಸುಖ ಮತ್ತು ದುಃಖಕ್ಕೆ ಒಳಗಾಗದಂತೆ ನಮ್ಮ ಮನಸ್ಸನ್ನ ನಾವು ಕಾಪಾಡಿಕೊಳ್ಳಬೇಕು. ಇದಕ್ಕೆ ಸಮಾಹಿತಿ ಎಂದು ಸಮವಾಗಿ ನೋಡಿಕೊಳ್ಳಬೇಕು. ಸುಖನೇ ಬರಲಿ ಜೀವನದಲ್ಲಿ, ದುಃಖನೇ ಬರಲಿ, ಇವೆರಡೂ ಕೂಡ ಸಮ ಅಂತ. ನಮಗೆ ಕೆಲವೆಲ್ಲ ಗೊತ್ತಿದೆ. ರಾತ್ರಿ ಬಂದಿದೆ, ಹಗಲು ಹೋಗಿದೆ. ಈಗ ಎರಡನ್ನ ಸಮದೃಷ್ಟಿಯಿಂದ ನೋಡ್ತೀವಲ್ಲ. ಈಗ ಹಗಲು ಕಳೆದವರು ನಾವೇ, ರಾತ್ರಿಯಲ್ಲಿ ಪ್ರವೇಶ ಮಾಡಿದವರು ನಾವೇ. ಹಗಲನ್ನ ಎಷ್ಟು ಸಂತೋಷದಿಂದ ಸ್ವೀಕಾರ ಮಾಡೀವಿ, ಈ ಕತ್ತಲನ್ನು ಕೂಡ ಅಷ್ಟೇ ಸಂತೋಷದಿಂದ ನಾವು ಸ್ವೀಕಾರ ಮಾಡ್ತೀವಿ. ಅದಕ್ಕಾಗಿ ಒಂದೇ ದಿನದಲ್ಲಿ ಬಂದು ಹೋಗುವಂತ ಹಗಲು ಮತ್ತು ರಾತ್ರಿಗಳು ಎಲ್ಲಾ ಜೀವಿಗಳ ಹಿತಕರವೇ ವಿನಃ ಯಾವ ಮನುಷ್ಯನು ಕತ್ತಲನ್ನ ಅಹಿತ ಅಂತ ಎಂದೂ ಕರೆದಿಲ್ಲ. ಒಳ್ಳೇದಾಯ್ತಪ್ಪ, ಕತ್ತಲಾಯ್ತು ರೆಸ್ಟ್ ಮಾಡಂತೀವಿ, ಕತ್ತಲಾಯ್ತು ಮಲಗೋಣ ಅಂತೀವಿ. ಅಂದ್ರೆ ನಾವು ಸಂತೋಷದಿಂದ ಸ್ವೀಕಾರ ಮಾಡ್ತೇವೆ ವಿನಃ ಅಸಂತೋಷ ಇಲ್ಲ ಅಂತ ಅರ್ಥ ಆಯ್ತು. ಅದೇ ಪ್ರಕಾರ ಪ್ರತಿಯೊಂದು ಕರ್ಮವನ್ನ ನಾವು ಬಿಟ್ಟು ಕೈಕೆಟ್ಟಿ ಕೂಡುವುದು ಕರ್ಮ ಸನ್ಯಾಸವಲ್ಲ. ಕರ್ಮವನ್ನ ಮಾಡ್ತಿರಬೇಕು, ಆ ಕರ್ಮದ ಫಲ ಒಂದು ಸುಖ ಇನ್ನೊಂದು ದುಃಖ. ಒಂದು ಹಗಲು ಒಂದು ರಾತ್ರಿ ಎದ್ದಂತೆ ಆ ಫಲಗಳನ್ನ
ನಾವು ಸಮಾನ ದೃಷ್ಟಿಯಿಂದ ಅದನ್ನ ಕಾಪಾಡಿಕೊಳ್ಳಬೇಕು. ಯಾವುದು ಒಂದನ್ನ ಮಮಕಾರದಿಂದ ಮೋಹದಿಂದ ಒಂದನ್ನ ಪ್ರೀತಿಸಿ ಇನ್ನೊಂದನ್ನ ದ್ವೇಷಿಸುವುದು ಅಲ್ಲ. ಹೌದಿಲ್ಲಮ್ಮ? ಕಾರಣ ಇದು ಸಮಹಿತೆ ಅಥವಾ ಸಮ ಅಂತ ಅರ್ಥ. ಈ ರೀತಿಯಾಗಿ ಮಿಥ್ಯಾ ಮೌಲ್ಯಗಳುಳ್ಳ ವಸ್ತುಗಳನ್ನು ತ್ಯಾಗ ಮಾಡುವುದು ಆತ್ಮ ಉನ್ನತಿಯ ಶಿಕ್ಷಣದಲ್ಲಿ ನಕಾರಾತ್ಮಕವಾದ ಒಂದು ಮುಖ ಮಾತ್ರ. ಮಿಥ್ಯಾ ಮೌಲ್ಯಗಳು ಅಂದ್ರೆ ನೋಡಮ್ಮ, ಮಿಥ್ಯ ಅಂದ್ರೆ ಸುಳ್ಳಾದ, ಸುಳ್ಳಿನಿಂದ ಬೆಲೆ ಕಟ್ಟಿಕೊಂಡಂತ ವಸ್ತುಗಳೇನವ ಅವುಗಳನ್ನ ತ್ಯಾಗ ಮಾಡುವುದು ಆತ್ಮ ಉನ್ನತಿ ಅಂದ್ರು. ಆತ್ಮ ಜ್ಞಾನವನ್ನ ಸಾಧಿಸುವಂತ ಮಾರ್ಗದಲ್ಲಿ ಇದು ಕೂಡ ನಕಾರಾತ್ಮಕವಾದ ಒಂದು ಮುಖ ಮಾತ್ರ. ಸಕಾರಾತ್ಮಕ ಅಲ್ಲ, ನಕಾರಾತ್ಮಕ. ಕಾರಣ ಇದರಿಂದ ಪೂರ್ಣತ್ವವು ಲಭಿಸದು. ಇದರಿಂದ ಪೂರ್ಣ ಪ್ರಮಾಣದ ಲಾಭ ನಿನಗೆ ಪ್ರಾಪ್ತಿಯಾಗೋದಿಲ್ಲ. ಕಾರಣ ಭಾವನಾತ್ಮಕವಾದ ಇನ್ನೊಂದು ಮುಖವಿದೆ. ಅದು ಪರಮಾತ್ಮನ ಅನ್ವೇಷಣೆ ಅಥವಾ ಪರಮಾತ್ಮನ ದರ್ಶನ ಪಡೆಯಲು ಅಥವಾ ತಾನು ಯಾರು ಎಂದು ತನ್ನನ್ನೇ ತಾನು ಶ್ರಮಪಟ್ಟು ತಿಳಿದುಕೊಳ್ಳುವುದು. ನಿನ್ನೆ ಶ್ಲೋಕದಲ್ಲಿ ಬಹಳ ಚಂದ ಹೇಳ್ಯಾರಮ್ಮ. ಈಜು ಕಲಿಯದ ವ್ಯಕ್ತಿ ನೀರಿನಲ್ಲಿ ಬಿದ್ದಾಗ ಅಥವಾ ಸಮುದ್ರದಲ್ಲಿ ಬಿದ್ದಾಗ ತನ್ನ ಪರಿಶ್ರಮದಿಂದ ತನ್ನ ಕೈ ಕಾಲುಗಳನ್ನ ಅಥವಾ ಉಸಿರಾಟವನ್ನ ಬಲಪ್ರಯೋಗದಿಂದ ಸಮುದ್ರದಲ್ಲಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಆತ ಈಜ್ತಾ ಬರಬೇಕು. ಅಷ್ಟರಲ್ಲಿ ಯಾವ್ದಾದ್ರು ಚಿಕ್ಕ ಡೋಣಿ ಸಿಗಬಹುದು ಅಥವಾ ಇನ್ನೊಂದು ಆಶ್ರಯ ಅದು ಸಿಗಬಹುದು. ನಾನು ಪ್ರಾರಂಭದಲ್ಲಿ ಸ್ವಲ್ಪವೂ ಪ್ರಯತ್ನ ಮಾಡದಿದ್ರೆ ನನ್ನ ಯಾರು ರಕ್ಷಣೆ ಮಾಡೋದಿಲ್ಲ ಅಂತ. ಅಂದ್ರೆ ತನ್ನ ರಕ್ಷಣೆಯನ್ನೇ ತಾನೇ ಮಾಡಿಕೊಳ್ಳಬೇಕು ಅಂತ ಅರ್ಥ. ಈ ಬ್ರಹ್ಮವಿದ್ಯೆಯಲ್ಲಿ ಕೂಡ ಅಧಿಕಾರಿಯಾದವನು ಈ ಕರ್ಮಗಳ ಜಂಜಾಟದಲ್ಲಿ ಕರ್ಮಗಳ ಒಂದು ವಿಚಿತ್ರವಾದಂತ ಒಂದು ರೂಪದಲ್ಲಿ ಕರ್ಮಕ್ಕೆ ಇರುವಂತ ಫಲ ಮತ್ತು ರಂಜನೆಗಳಲ್ಲಿ ಬಿದ್ದು ಒದ್ದಾಡುವಂತ ಅಧಿಕಾರಿ ಇವೆಲ್ಲವೂ ಅನಿತ್ಯವಾದ ವಸ್ತುಗಳು, ಇವೆಲ್ಲವೂ ಅಶಾಶ್ವತವಾದ ವಸ್ತು. ಈ ದೇಹವು ಕೂಡ ಅಶಾಶ್ವತ. ಆ ಕಾರಣ ಈ ದೇಹದಿಂದ ಹೋರಾಟವನ್ನು ಮಾಡಿ ದೇಹ ಭಾವದಿಂದ ಹೊರಗೆ ಬರ್ಬೇಕಿಲ್ಲಿ. ಅಲ್ಲಿ ನೀರಿನಿಂದ ಹೊರಗೆ ಬರಬೇಕಮ್ಮ. ಅಲ್ಲಿ ನೀರಿನಿಂದ ಹೊರಗೆ ಬರ್ಬೇಕಾದ್ರೆ ಇಲ್ಲಿ ದೇಹ ಭಾವದಿಂದ ಹೊರಬೇಕು. ಬಂದಂತವನಿಗೆ ಧೀರ ಪುರುಷ ಅಂತ ಶಾಸ್ತ್ರಗಳಲ್ಲಿ ಕರೆಯಲಾಗಿದ್ದು ಅಧಿಕಾರಿಗಳಿಂದ ಹೇಳಲ್ಪಟ್ಟಿದ್ದು. ಅದು ಏನು ಮಾಡೋದು ಅಂದ್ರೆ ಪರಮಾತ್ಮ ದರ್ಶನ ಪಡೆಯಲು. ಏನ್ ಪಡಿಬೇಕಾದ್ರಿ? ಈ ರೀತಿ ವಿವಿಧ ಸಾಧನಗಳಿಂದ ಸಾಧಕನು ಸ್ವತಃ ಅನ್ವೇಷಣೆ ನಡೆಸಬೇಕು. ಏನ್ ಮಾಡ್ಬೇಕ್ರಿ? ಸಾಧಕನು ಸ್ವತಃ ತನ್ನ ವಿಚಾರವನ್ನ ತಾನು ಮಾಡಬೇಕು.
ಎಂದು ಶಂಕರರು ಹೇಳುತ್ತಾರೆ. ಈ ರೀತಿಯಾಗಿ ಆಚಾರ್ಯ ಶಂಕರರು ಉಪದೇಶವನ್ನು ಮಾಡುವವರಾಗಿದ್ದು, ಈ ಕರ್ಮಗಳಿಂದ ಏನು ಪ್ರಯೋಜನ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಚಿತ್ತಸ್ಯ ಶುದ್ಧಯೇ ಕರ್ಮಣತೋ ವಸ್ತುಪಲಬ್ಧಯೇ ವಸ್ತು ಸಿದ್ಧಿರ್ವಿಚಾರಣೇನ ಕಿಂಚಿತ್ ಕರ್ಮ ಕೋಟಿಭಿ. ಅಂದ್ರೆ ಯಾವ ನಿಷ್ಕಾಮ್ಯ ಕರ್ಮ ಮಾಡುವುದು ಕೂಡ ಚಿತ್ತ ಶುದ್ಧಿಗಾಗಿ ಹೊರತು ಆ ಪರವಸ್ತುವನ್ನ ಹೊಂದುವುದಕ್ಕೆ ಅಲ್ಲ. ಏನ್ ಮಾಡ್ತಾವ ನೀವು? ಚಿತ್ತ ಶುದ್ಧಿ ಅದು ಮಲದೋಷ ಮತ್ತು ವಿಕ್ಷೇಪ ದೋಷವನ್ನ ಕಳೆಯಲಿಕ್ಕೆ ಕರ್ಮ ಸಾಧನೆ ವಿನಃ ಸಾಯೋ ತನಕ ನೀ ಕರ್ಮನೆ ಮಾಡಂತ ವೇದಾಂತದಲ್ಲಿ ಯಾರಾದ್ರೂ ಹೇಳಿದ್ರೆ ಅವರಿಗೂ ಕೂಡ ದೋಷ ಬರ್ತಾವಂತ. ದೋಷನೇ ಬರ್ತಾವ. ಕಾರಣ ಅಂದ್ರೆ ಅದು ವೇದಾಂತ ಶಾಸ್ತ್ರಕ್ಕೆ ಹೊಸದಾಗಿ ಪ್ರವೇಶ ಮಾಡಿರುವ ಅಧಿಕಾರಿಗೆ ಪರಂಪರೆಯಿಂದ ಬಂದ ಧಾರ್ಮಿಕ ಕರ್ಮ ಆಚರಣೆಯನ್ನ ಈ ಶ್ಲೋಕವು ಅಲ್ಲಗಳೆಯುತ್ತಿರುವಂತೆ ತೋರುತ್ತದೆ. ಕಾರಣ, ತಂದೆಯು ತನ್ನ ಮಗುವಿಗೆ ಮಗ್ಗಿಯನ್ನ ಕಂಠ ಪಾಠ ಮಾಡುವಂತೆ ಆದೇಶಿಕೊಟ್ಟರೆ, ಯಾರಿಗಮ್ಮ? ಒಬ್ಬ ತಂದೆ ತನ್ನ ಮಗುವಿಗೆ ಮಗ್ಗಿ ಅಂದ್ರೆ ಗೊತ್ತಲ್ಲ, ಆ ಮಗ್ಗಿಯನ್ನು ಹಾಕಿ ಕೊಟ್ಟಾಗ ಆ ತಂದೆ ಮಾತನ್ನ ಮೀರದೆ ಆ ಮಗು ಕಂಠಪಾಠವನ್ನ ಮಾಡುತ್ತದೆ. ಆ ಮಗುವು ಅದನ್ನು ಅಭ್ಯಾಸ ಮಾಡುವುದು ಸರಿ. ತಂದೆ ಹೇಳನ, ಮಗು ಕಂಠಪಾಠ ಮಾಡದ, ಆವಾಗ ಅದು ಸರಿ. ಹೌದಿಲ್ಲಮ್ಮ? ಪ್ರಾರಂಭದಲ್ಲಿ ಅ ಆ ಈ ಅಂತ ಹೇಳ್ತಾರ. ಪ್ರಾರಂಭದಲ್ಲಿ ABCD ಅಂತ ಹಾಕಿ ಕೊಡ್ತಾರ. ಆ ಮಗು ಆವಾಗ ಅದನ್ನ ಕಲಿಯದೆ ವಾಸಿ, ಕಲೀಲೇಬೇಕಂತ. ಆದ್ರೆ ಮುಂದ ಅವನು ಏನಾಗ್ತಾನಂದ್ರೆ, ದೊಡ್ಡ ವಿಶ್ವವಿದ್ಯಾಲಯದಲ್ಲಿ ಶಾಲೆಯನ್ನು ಕಲೀಲಿಕ್ಕೆ ಮುಂದೆ ಹೋಗ್ತಾನ. ಎಲ್ಲಿಗಮ್ಮ? ವಿಶ್ವವಿದ್ಯಾಲಯ. ಅಲ್ಲಿ ಹೋದಾಗನು ಮತ್ತೆ ಅವನಿಗೆ ಮಗ್ಗಿನೇ ಕಲಿ ಅಂತ ಹೇಳಿದ್ರೆ ABCD ಅಥವಾ ಈ ಅಂತ ಹೇಳಿದ್ರೆ ನಿಜವಾಗಿಯೂ ಕೂಡ ಅದು ಯೋಗ್ಯ ಏನು ಅಂದ್ರೆ ಅಯೋಗ್ಯವಾದ ಕೆಲಸ. ಹೌದಿಲ್ಲಮ್ಮ? ಪ್ರಾರಂಭದಲ್ಲೇ LKG UKG ಅಲ್ಲಿ ಮುಗಿಸೇ ಬಂದಾನ ಅವನು. ಈಗ ಅವನು BA BCom ಓದ್ತಾ ಇದ್ದಾನ. ಅಂಥವನಿಗೆ ಮತ್ತೆ ನೀನು 1 2 ಕಲಿ, ABCD ಕಲಿ ಅಂದ್ರೆ ಹೇಗೆ ಅಪಹಾಸ್ಯ ಆಗುತ್ತದೆಯೋ ಅದೇ ಪ್ರಕಾರ ಆ ಪ್ರಾಧ್ಯಾಪಕರು ಅವನ ದಡ್ಡತನವನ್ನು ನೋಡಿ ನಗುತ್ತಾರೆ. ಹೌದಿಲ್ಲ? ಕಾರಣ, ಯಾವ ಸ್ಕೂಲಲ್ಲಿ ಯಾವ ತರಗತಿಯಲ್ಲಿ ಯಾವುದನ್ನ ತಿಳಿಬೇಕು ಅಂತ ಅರ್ಥ ಆಯ್ತು. ಅದರಲ್ಲಿ ಕರ್ಮದಲ್ಲಿ ತಿಳಿಯುವಂತದ್ದೇನು, ಉಪಾಸನದಲ್ಲಿ ತಿಳಿಯುವಂತದ್ದೇನು, ಯೋಗದಿಂದ ಸಾಧಿಸುವುದೇನು, ಜ್ಞಾನದಿಂದ ಪಡೆಯುವಂತ ಆತ್ಮಲಾಭ ಏನು ಅಂತಕ್ಕಂತ ವಿಚಾರವನ್ನ ಮಾಡದೆ ಮತಿಹೀನರು ಅಂತಾರ ಅವರು. ಮತಿಹೀನರಾದವರು ತಾವು ಹಿಂದೆ ಮಾಡಿದ ಕರ್ಮಗಳನ್ನ ದಾಟಿ ಇವತ್ತು ಜ್ಞಾನಕ್ಕೆ ಬಂದಾರ. ಆ ಜ್ಞಾನ ಬಂದದಕ್ಕಾಗಿ ಅಂಥವರಿಗೆ ಅಂಥ ಗುರುಗಳು ದೊರೆತಿರ್ತಾರ. ಅಷ್ಟು ದೊರೆತು ಅವ್ರು ಹೇಳ್ತಕ್ಕಂತ ಜ್ಞಾನದ ವಾಕ್ಯಗಳಲ್ಲಿ ವಿಶ್ವಾಸವಿಲ್ಲದೆ
ಕರ್ಮದ ವಾಕ್ಯದಲ್ಲಿ ವಿಶ್ವಾಸ ಇದ್ದಿದ್ದಾದರೆ ಅವನಿಗೆ ವಿಶ್ವವಿದ್ಯಾಲಯದಲ್ಲಿ ಬಂದು ಮಗ್ಗಿಯನ್ನು ಕಲಿತಂತೆ. ಈ ಮಗ್ಗಿ ಕಲಿಯಕ್ಕೆ ಇಲ್ಲಿಗೆ ಯಾಕೆ ಬರ್ಬೇಕಾಯ್ತಮ್ಮ? ಅದೇ ಸ್ಕೂಲ್ ಸಾಕಾಗಿದ್ವು ಅಂತ. ಈ ರೀತಿ ವೇದಾಂತದಲ್ಲಿ ಸಾಕಷ್ಟು ಪರಿಣತಿ ಪಡೆದವನು ಮೊದಲ ಹಂತಗಳಲ್ಲಿ ಕೈಗೊಂಡ ಸಾಧನೋಪಾಯಗಳನ್ನ ಬಿಟ್ಟು ಮುಂದೆ ಹೋಗಬೇಕು. ಮುಂದೆ ಹೋಗ್ಬೇಕಲ್ಲಮ್ಮ. ಇಲ್ಲ ರೀ, ನಾನು ಬಹಳ 4ನೇ ತರಗತಿಗೂ ಇಲ್ಲೇ ಓದಿನಿ ಸ್ಕೂಲು, 5ನೇ ಕ್ಲಾಸ್ಗೆ ರಾಯಚೂರ್ ಹೋಗ್ಬೇಕು, ಈ ಸ್ಕೂಲ್ ಹೆಂಗ್ ಬಿಡಬೇಕು ಅಂತ ಅಲ್ಲೇ ಕೂತ್ರೆ ರಾಯಚೂರಿಗೆ ಹೋಗ್ಲಿಕ್ಕೆ ಸಾಧ್ಯ ಅದನೇಮ್ಮ? ಬೇರೆ ತರಗತಿಗೆ ಹೋಗ್ಬೇಕಂದ್ರೆ ಮೊದಲ ತರಗತಿ ಬಿಡಬೇಕು ನಾವು. ಈ ಮೊದಲನೇ ತರಗತಿ ಬಿಡಲಾರದೆ ಮೇಲಿನ ತರಗತಿಯ ಅಭ್ಯಾಸವನ್ನ ಮಾಡುತ್ತೇನೆಂದ್ರೆ ಮೂರ್ಖತನ. ಸಾಧ್ಯ ಇಲ್ಲ ನಮ್ಮ. ಅದರಂತೆ ನಮ್ಮ ಎರಡು ಕಾಲಲ್ಲಿ ನಾನು ನಿನ್ನೆನೆ ಹೇಳಿದ ಬಹುಶಃ ಒಂದು ಮೆಟ್ಟಿಲನ್ನ ಹತ್ತಬೇಕಾದ್ರೆ ಒಂದು ಲೆಫ್ಟ್ ಅಂದ್ರೆ ಎಡಗಾಲನ್ನ ಒಂದು ಸ್ಟೆಪ್ ಮೇಲೆ ಇಟ್ಟಾಗ ಬಲಗಾಲನ್ನ ಇನ್ನೊಂದು ಸ್ಟೆಪ್ ಮೇಲೆ ಇಟ್ಟು ಸುಮ್ಮನೆ ನಿಂತ್ರೆ ಮೇಲೇನು ಹೋಗಲ್ಲ, ಕೆಳಗೂ ಬರಲ್ಲ. ಏನ್ ಮಾಡ್ಬೇಕಮ್ಮ ಅವಾಗ? ಮೊದಲು ಇಟ್ಟಂತ ಲೆಫ್ಟ್ ಏನದ ಅದು ತೆಗಿಬೇಕು. ತೆಗೆದಾಗ ಮಾತ್ರ ಮೇಲೆ ಹೋಗ್ತೀವಿ, ಇಲ್ಲಂದ್ರೆ ಮೇಲೆ ಹೋಗಲ್ಲ, ಕೆಳಗೆ ಹೋಗಲ್ಲ, ಅಲ್ಲೇ ನಿಂತು ಬಿಡ್ತೀವಿ ನಾವು. ಅದಕ್ಕಾಗಿ ಆಚಾರ್ಯ ಶಂಕರ ಭಗವತ್ಪಾದರು ಎಲ್ಲರಿಗೆ ಎಚ್ಚರಿಕೆಯನ್ನು ಮಾಡ್ತಾರ, ಅವುಗಳನ್ನ ಬಿಟ್ಟು ಮುಂದೆ ಹೋಗಬೇಕು. ಹಾಗೆಂದರೆ ವೇದಾಂತಿಗಳಾಗಲಿ ಶಂಕರರಾಗಲಿ ಕರ್ಮ ಭಕ್ತಿಗಳನ್ನು ಎಂದೂ ನಿರಾಕರಿಸುತ್ತಿಲ್ಲ. ಇಲ್ಲಿ ಬಹಳ ಜನ ತಪ್ಪು ಹೇಳ್ತಾರಮ್ಮ. ಏನ್ರಿ ವೇದಾಂತಿಗಳು ಕರ್ಮ ಒಪ್ಪಂಗಿಲ್ಲ, ವೇದಾಂತಿಗಳು ಭಕ್ತಿ ಒಪ್ಪಂಗಿಲ್ಲ ಅಂತಲ್ಲ, ಅವ್ರು ಎಂದೂ ನಿರಾಕರಣೆ ಮಾಡಿಲ್ಲ. ಹಾಗೆಂದರೆ ವೇದಾಂತಿಗಳಾಗಲಿ ಆಚಾರ್ಯ ಶಂಕರರಾಗಲಿ ಕರ್ಮ ಭಕ್ತಿಗಳನ್ನ ನಿರಾಕರಣೆ ಮಾಡುತ್ತಿಲ್ಲ. ಅವುಗಳಿಗೆ ಸಾಧನೆಯ ನಿಚ್ಚಣಿಗೆಯಲ್ಲಿ ಒಂದು ಸ್ಥಾನವಿದೆ. ಅಂದ್ರೆ ಏನ್ ಹೇಳ್ತಾರೆ ಇದಕ್ಕಂದ್ರೆ ಪರಂಪರಾ ಸಾಧನ ಅಂತ. ನಾನು ಎಲ್ಲಾ ಮೇಲೆ ಹೋಗಿನ ಮನೆ ಮೇಲೆ ಈಗ ಛತ್ರ ಮೇಲೆ ನಿಂತೀನಂದ್ರೆ ನಾ ಕೆಳಗೆ ನೋಡಿದಾಗ ಈ ಮೇಲೆ ಕರ್ಕೊಂಬಂದು ಯಾವ ಅಂದ್ರೆ ಕೆಳಗಿನ ಮೆಟ್ಟಿಲುಗಳಂತ. ಹೌದಲ್ಲಮ್ಮ? ಕೆಳಗಿನ ಮೆಟ್ಟಿಲುಗಳಿಂದನೇ ಮೇಲೆ ಬಂದಂತ ಅರ್ಥ ಮಾಡಬೇಕು. ಆದ್ರೆ ಮೇಲೆ ನಾವು ಹೋಗ್ಬೇಕಾದ್ರೆ ಮೆಟ್ಟಿಲುಗಳನ್ನು ಬಿಡಬೇಕು. ಹೌದಲ್ಲಮ್ಮ? ಅದಕ್ಕೆ ಇವತ್ತು ವೇದಾಂತ ಶಾಸ್ತ್ರಕ್ಕ ಜ್ಞಾನಕ್ಕ ನಾವು ಬಂದೀವಂದ್ರೆ ಹಿಂದಿನ ಜನ್ಮದಲ್ಲಾಗಲಿ ಈ ಜನ್ಮದಲ್ಲಾಗಲಿ ಶತಕೋಟಿ ಪುಣ್ಯ ಅಂತ ಹಿಂದೆ ಹೇಳ್ಯಾರಲ್ಲಮ್ಮ. ಅಂತ ಪುಣ್ಯಗಳನ್ನ ಮಾಡಿ ಕರ್ಮಗಳನ್ನ ಮಾಡಿ ಇವತ್ತು ಜ್ಞಾನಕ್ಕೆ ಬಂದೀವಂದ್ರೆ ಅವು ಪರಂಪರಾ ಸಾಧನೆಗಳು. ನನ್ನ ಇಲ್ಲಿವರೆಗೂ ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯವಾದ ಮೆಟ್ಟಿಲುಗಳು. ಜೀವನದಲ್ಲಿ ಈ ಮಟ್ಟಕ್ಕೆ ನಾ ಬರಬೇಕಾದ್ರೆ ಹಿಂದಿನ ಹಲವು ಜನ್ಮದ ಪುಣ್ಯಗಳು, ಹಲವು ಜನ್ಮದ ಭಕ್ತಿಗಳು, ಹಲವು ಭಾವನೆಗಳೇ ಇವತ್ತು ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಮಹಾವಾಕ್ಯ, ಅಯಮಾತ್ಮ ಬ್ರಹ್ಮ, ಇವೆಲ್ಲ ಮಹಾವಾಕ್ಯದಲ್ಲಿರುವಂತ ಯಾವ ಭಾಗತ್ಯಾಗ ಲಕ್ಷಣದಿಂದ ನಮ್ಮ ವಾಚಾರ್ಥವನ್ನ ಬಿಟ್ಟು ಲಕ್ಷಾರ್ಥದಿಂದ ನೋಡಿದಾಗ ನಾನೇ ಪರಮಾತ್ಮ ಅನ್ನುವಂತ ಭಾವ ವ್ಯಕ್ತ ಆಗಿ ನನಗೆ ಪರಮಾತ್ಮ ಒಂದು
ರೂಪವೇ ನಾನಂದಾಗ ಪರಮಾತ್ಮನಿಗಿಲ್ಲದ ಜನನ, ಪರಮಾತ್ಮ ಇಲ್ಲದ ಮರಣ, ನನಗೂ ಇಲ್ಲ ಅನ್ನುವಂತ ಬಂಧನದಿಂದ ಬಿಡುಗಡೆ ಆಗ್ಬೇಕಾಗಿದ್ರೆ ಏನು ಮಾಡಬೇಕಮ್ಮ ಅಂತ ಹೇಳಿದ್ರೆ ಅಲ್ಲಿ ವಿಚಾರ ಮಾಡಂದ್ರ ಅವ್ರು ಕರ್ಮದಲ್ಲಿ ವಿಚಾರ ಮಾಡಂಗಿಲ್ಲಮ್ಮ. ಕರ್ಮದಲ್ಲಿ ಏನು ವಿಚಾರ ಮಾಡೋರು? ಏನು ವಿಚಾರ ಮಾಡಂಗಿಲ್ಲ. ಆಯ್ತು ಹೊಡಿ 11 ಕಾಯಿ ಹೊಡೆದೆ ಅಷ್ಟೇ. ಯಾಕೆ 11 ಹೊಡಿಬೇಕಂತ ಏನಿಲ್ಲ. 11 ಯಾಕೆ ಹೊಡಿಬೇಕು, 10 ಯಾಕೆ ಹೊಡಿಬಾರ್ದು ಅಂತ ಏನಿಲ್ಲ. ಎಷ್ಟು ಅಂತೀವಿ ಅಷ್ಟು ಹೊಡೆದ ಅಷ್ಟೇ. ಆದ್ರೆ ಇಲ್ಲಿ ವಿಚಾರಣ. ಆ ಕಾರಣದಿಂದ ನಿಷ್ಕಾಮ ಭಾವದಿಂದ ಮಾಡಿದ ಕರ್ಮಗಳು ನಮ್ಮ ಅಂತಃಕರಣವನ್ನು ಶುದ್ಧಿ ಮಾಡುತ್ತವೆ. ನಮ್ಮ ಅಂತಃಕರಣ ಏನ್ ಶುದ್ಧಿ ಆಗ್ತಾವಂತ. ಮೊನ್ನೆ ಹೇಳೇನಿ, ನಮ್ಮಲ್ಲಿ ಅಶುದ್ಧವಾದ ನೀರನ್ನ ಪ್ಲಾಂಟ್ ಇಂದ ಕಾಲುವೆ ಬಿಡಬೇಕಾದ್ರೆ ಆ ನೀರಲ್ಲಿ ಆಲಮ್ ಅಂತ ಏನು ಹಾಕ್ತಾರ, ಅದು ಹಾಕೋದ್ರಿಂದ ಅಶುದ್ಧವಾದ ಮಲಿನತ್ವ ಇರತಕ್ಕಂತ ನೀರು ಮಲಿನತ್ವ ಕೆಳ ಹೋಗಿ ತಿಳಿ ನೀರು ಮೇಲೆ ಬಂದು ಎಲ್ಲರೂ ಕುಡಿಲಿಕ್ಕೆ ಯೋಗ್ಯ ಆಗ್ತಾವ. ಆ ಪ್ರಕಾರವಾಗಿ ಇಲ್ಲಿ ಅಂತಃಕರಣ ಶುದ್ಧಿ ಮಾಡ್ತದ, ಮನಸ್ಸನ್ನ ಸಮ ಇಡ್ತದ. ಮನಸ್ಸು ಎಂಥ ಕಾರಣದಲ್ಲಿ ಕೂಡ ಚೆಲ್ಲಾ ಪಿಲ್ಲಿಯಾಗದೆ ಅಂದ್ರೆ ಹಂಚಿ ಹೋಗದೆ ಒಂದುಗೂಡಿದಾಗ ಏಕಾಗ್ರತೆ ಸಿದ್ಧಿ ಆಗ್ಬೋದು. ಅವನ ವ್ಯಕ್ತಿತ್ವದಲ್ಲಿ ಐಕ್ಯತೆ ಹೆಚ್ಚುವುದು. ಆ ಕಾರಣದಿಂದ ಇಲ್ಲಿ ಮನಸ್ಸು ಬಹಳ ಆಯಾಸಗೊಳ್ಳುವುದು. ಅದೇ ಕಾರ್ಯವನ್ನ ನಿಸ್ವಾರ್ಥವಾಗಿ ಪರಹಿತಕ್ಕಾಗಿ ಮಾಡಿದಾಗ ಮನಸ್ಸಿಗೆ ಉಲ್ಲಾಸ ಆಗ್ತದ. ಹಾಗೂ ಮನಸ್ಸು ಸಮಾನವಾಗಿ ತನ್ನ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ತದ. ಈ ರೀತಿ ಹೆಚ್ಚು ಮಾಡಿಕೊಂಡಂತ ವ್ಯಕ್ತಿಯ ಹೆಚ್ಚು ಐಕ್ಯತೆಯನ್ನ ಹೊಂದುವುದು. ನಿಷ್ಕಾಮ ಕರ್ಮಗಳಿಂದ ಆತ್ಮ ಅನ್ವೇಷಣೆ ಆಗದಿರಬಹುದು, ಆದರೆ ಅವುಗಳಿಂದ ಸಾಧಕನು ತನ್ನ ಅಹಂಕಾರವನ್ನ ಸ್ವಾರ್ಥವನ್ನ ಬದಿಗೊತ್ತುವುದರ ಮೂಲಕ ತನ್ನ ಶ್ರೇಯು ಅಭಿವೃದ್ಧಿಯ ಹಾದಿಯಲ್ಲಿ ಮುಂದುವರಿಯುತ್ತಾನೆ. ನಾನು ಮೊನ್ನೆ ಕೆಲವು ನಿಮ್ ಫೋಟೋಗಳು ನೋಡಿ ನಮ್ಮ ಎಲ್ಲಿ ಮಂತ್ರಾಲಯದಲ್ಲಿ ಈ ಕಡೆ ಲಾರಿ ಡ್ರೈವರ್ಗೆಲ್ಲ ನೀವೆಲ್ಲ ಹಂಚುವಂತ ಫೋಟೋ ನೋಡೀನಿ. ಅಲ್ಲಿ ಏನ್ ತೋರಿಸ್ಕೊಡ್ತದಂದ್ರೆ ನಿರಭಿಮಾನ ಅಂತ. ಇವತ್ತು ಇಷ್ಟೆಲ್ಲ ವಿದ್ಯಾವಂತರಾಗಿದ್ದು ಸುಸಂಸ್ಕೃತರಾಗಿದ್ದು ಎಷ್ಟೋ ಜನ ಮನೆಗೆ ಬಂದು ಇಷ್ಟು ಇಡೀ ಅನ್ನ ಕೇಳಿದ್ರೆ ಕೊಡಲಾರದಂತ ಪಟ್ಟಣದಲ್ಲಿ ತಾವಿದ್ದು ತಾವಾಗಿಯೇ ಎಲ್ಲವನ್ನ ಪ್ರಿಪೇರ್ ಮಾಡಿಕೊಂಡು ಕಷ್ಟದಲ್ಲಿದ್ದಂತ ವ್ಯಕ್ತಿಗಳಿಗೆ ದಾರಿಯಲ್ಲಿ ಅಡ್ಡ ಹಾಕಿ ಅವರನ್ನ ನಿಲ್ಲಿಸಿ ದೀನತೆಯಿಂದ ದಯಾಳತ್ವದಿಂದ ಸ್ವಲ್ಪ ಇದನ್ನ ಸ್ವೀಕಾರ ಮಾಡ್ರಿ ಅಂತ ನೀವು ಅಲ್ಲಿ ಕೇಳುವ ದೃಶ್ಯವನ್ನ ನಾವು ನೋಡಿದಾಗ ಅನಿಸ್ತದಮ್ಮ. ಅದಕ್ಕೆ ಆಚಾರ್ಯ ಶಂಕರ್ ಹಂಗ್ ಬರ್ತಾರ. ಅವ್ರು ಜಗತ್ತಿನಲ್ಲಿ ನಿಮ್ಮಂತವ್ರು ಹಿಂದೂ ಇದ್ರು ಅಂತ ಅರ್ಥ. ಹಿಂದೆ ಕೂಡ ನಿಮ್ಮಂತವ್ರು ಇರ್ತಾರ. ಮನೆಗೆ ಬಂದು ಕೇಳಿದ ಕೊಡಲ್ಲ ತಾಯಿಗ ಅಂತ ಸಮಯದಲ್ಲಿ ಆದಿ ಬೀದಿಯಲ್ಲಿ ಹೋಗುವವರ ಹೊಟ್ಟೆ ತುಂಬಿಸಿ ದಯಾತ್ವದಿಂದ ದೀನತೆಯಿಂದ ತಗೊಳ್ರಿ, ಇದನ್ನ ಸ್ವೀಕಾರ ಮಾಡ್ರಿ ಅಂತ ಇಷ್ಟು ಬೇಡ್ತಾರಲ್ಲ ರೋಡಿಗೆ ನಿಂತು. ಇದರಲ್ಲಿ ಏನ್ ಹೇಳಿಕೊಡ್ತದ ಅಂದ್ರೆ ನಿರಹಂಕಾರ,
ಒಂದು ಚೂರು ಅಹಂಕಾರ ಇಲ್ಲ ಅಂತ ಎತ್ತಿ ತೋರಿಸ್ತಾವ. ಈ ಕರ್ಮಗಳು ಏನ್ ಮಾಡ್ತಾವ ಅಂದ್ರೆ ನಮ್ಮನ್ನ ಶ್ರೇಯಸ್ಸು ಅಂದ್ರೆ ನಮ್ಮ ಆತ್ಮ ಕಲ್ಯಾಣಕ್ಕ, ನಮ್ಮ ಉದ್ಧಾರಕ್ಕ ಇವೆಲ್ಲ ಸಾಧನೆಯಾಗಿ ಯಾವುದೇ ಅಡೆತಡೆ ಬರಲಾರದೆ ಆತ್ಮ ಕಲ್ಯಾಣವನ್ನ ಪಡೆದು ಅಂಥ ಅಧಿಕಾರಿಗಳು ಧೀರ ಪುರುಷರಾಗಿ ಸುಖವಾಗಿ ಯಾವ ಜನನ ಮರಣ ಸಂಸಾರ ರೂಪದಿಂದ ಕಟ್ಟಲ್ಪಟ್ಟಂತ ಬಂಧನ, ಆ ಬಂಧನದಿಂದ ಬಿಡುಗಡೆಯಾಗಿ ಸ್ವರೂಪಾನಂದವನ್ನ ಪಡೆಯಲಿದ್ದಾರೆ ಅನ್ನುವಂತ ಸೂತ್ರವನ್ನ ಆಚಾರ್ಯ ಶಂಕರ್ ಹೇಳ್ತಾ ಬಂದ್ರಮ್ಮ. ಇಲ್ಲಿಗೆ 11 ಗಂಟೆ ಆಯ್ತು ಬಹುಶಃ. ಮತ್ತೆ ನಾಳೆ ದಿನ ನೋಡೋಣ. ಇಲ್ಲಿಗೆ ಮಂಗಲವನ್ನು ಹೇಳ. ಸರಿ ಸರಿ.